ಹಲೋ ಗುಡ್ ಮಾರ್ನಿಂಗ್. ಸಿಂಪಲ್ ಟೊಮೊಟೊ ಬಾತ್ ಜೊತೆ ನನ್ನ ಡೈಲಿ ರೊಟೀನ್ ಮಾರ್ನಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಇಷ್ಟೊಂದು ಸಿಂಪಲ್ಲಾಗಿ ಯಾರು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾವಿಸ್ತೀನಿ. ಸೊ 1 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ, ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಖಾರ ಇಲ್ಲ, ಸೊ ಅದರಿಂದ 4ನ ಸೇರಿಸಿದ್ದೀನಿ. ಸೊ ಎರಡನ್ನೂ ಕೂಡ ಉದ್ದುದ್ದಾಗಿ ಸಣ್ಣಗೆ ಚಾಪ್ ಮಾಡ್ಕೋಬೇಕು. ಇಷ್ಟು ಸಿಂಪಲ್ ರೆಸಿಪಿನ ಒಂದು ಸತಿನಾದರೂ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ಈ ವ್ಲಾಗಲ್ಲೇ ನಾನು ಗ್ರೋಸರಿ ಶಾಪಿಂಗ್ನು ಕೂಡ ಡಿಮಾರ್ಟಲ್ಲಿ ಮಾಡಿರೋದನ್ನ ಶೇರ್ ಮಾಡಿದ್ದೀನಿ. ಫುಲ್ ವ್ಲಾಗ್ನ ಚೆಕ್ ಮಾಡಿ. ನೆಕ್ಸ್ಟ್ ಬಾಸ್ಮತಿ ರೈಸಲ್ಲಿ ಮಾಡ್ತಿರೋದ್ರಿಂದ ಬಾಸ್ಮತಿ ರೈಸ್ನ ಒಂದು 5 to 10 ಮಿನಿಟ್ಸ್ವರೆಗೂ ನೆನೆಸಿಟ್ಕೊಳ್ಬೇಕು. ನೆಕ್ಸ್ಟ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಶಾಜೀರ, ಸ್ವಲ್ಪ ಕಲ್ಲುವು ಇಷ್ಟನ್ನು ಮಾತ್ರ ಸೇರಿಸ್ತೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಏನಾದರೂ ಬೇರೆ ಮಸಾಲೆ ಇಷ್ಟ ಆಯಿತು ಅಂದರೆ ಸೇರಿಸ್ಕೊಳ್ಬೋದು. ಸೊ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಟ್ರಾನ್ಸ್ಪರೆಂಟ್ ಮಾಡ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಡಿಮಾರ್ಟಲ್ಲಿ ತೊಗೊಂಡಿರುವಂಥ ಗರಂ ಮಸಾಲ. ತುಂಬಾ ಚೆನ್ನಾಗಿದೆ, ಒಂದು ಸತಿ ಹೋದಾಗ ಟ್ರೈ ಮಾಡಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಟೊಮೊಟೊ 2 ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಟರ್ಮರಿಕ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ, ಧನಿಯಾ ಪೌಡರ್, ಖಾರದ ಪುಡಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, ನನ್ನ ಹತ್ರ ಕೊತ್ತಂಬರಿ ಪುದೀನ ಏನೂ ಇರಲಿಲ್ಲ, ಸೊ ಅದರಿಂದ ಫ್ಲೇವರ್ಗೋಸ್ಕರ ಕರಿಬೇವಿನ ಸೊಪ್ಪನ್ನ ಹಾಕಿ ಆಯಿಲ್ ಮೇಲೆ ತೇಲ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅಕ್ಕಿನ ಸೇರಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಲೆಮನ್ನ ಮೇಲ್ಗಡೆ ಸ್ಕ್ವೀಸ್ ಮಾಡಿ ಒಂದೇ ಒಂದು ವಿಸಿಲ್ನ ಕೊಡ್ತೀನಿ. ಸೊ ನೋಡ್ತಿರ್ಬೋದು ನಮ್ಮ ಬಿಸಿ ಬಿಸಿ ಟೊಮೊಟೊ ಬಾತ್ ಅಂತೂ ರೆಡಿ ಆಯಿತು. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಬಾಸ್ಮತಿ ರೈಸಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಒಂದ್ಸತಿ ಟ್ರೈ ಮಾಡಿದ್ರೆ ಹೇಗೆ ಬಂತು ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಹಾಗೆ ಫುಲ್ ವ್ಲಾಗ್ನ ಚೆಕ್ ಮಾಡಿ. ಥ್ಯಾಂಕ್ ಯು.